ಬಿಗ್ ಬಾಸ್ ನೋಡ್ತೀವಿ. ಬಿಗ್ ಬಾಸ್ ಒಳಗಡೆ ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ ನಟ. ಗಿಲ್ಲಿ ನಟ ಯಾಕೆ ಇಷ್ಟ? ಅವನು ಕಾಮಿಡಿನೂ ಚೆನ್ನಾಗಿ ಮಾಡ್ತಾನೆ, ಚೆನ್ನಾಗಿ ಆಡ್ತಾನೆ. ಹಾಂ. ಹಾಗಾದ್ರೆ ರಕ್ಷಿತಾ ಇಷ್ಟ ಆಗಲ್ವಾ? ರಕ್ಷಿತ್ ಎಲ್ಲ ಚಿಕ್ಕ ಹುಡುಗಿ ಇಷ್ಟನೇ, ಅಂದರೆ ಅವಳದೇ ಒಂಥರ. ಮತ್ತೆ ಗಿಲ್ಲಿ ನಟ ಬೇರೆ ಯಾರು ಇಷ್ಟ ಆಗ್ತಾರೆ? ಬೇರೆ ಕಾವ್ಯ. ಕಾವ್ಯ ಯಾಕೆ? ಕಾವ್ಯ ಒಂಥರ ಡೀಸೆಂಟಾಗಿ ಆಡ್ಕೊಂಡು ಹೋಗ್ತಾ ಇದ್ದಾಳೆ, ಯಾವುದಕ್ಕೂ ಇಲ್ಲ ಆಡ್ತಾಳೆ. ಅವ್ರು ನೋಡದೇ ಇರೋ ಟೈಮಲ್ಲಿ ಆಡಿಲ್ವೇನೋ, ಅದಕ್ಕೆ ಹೇಳ್ತಾರೆ. ನಾವು ನೋಡೋವಾಗೆಲ್ಲ ಆಡಿದ್ದಾಳೆ ಅವಳು. ಸ್ಪಂದನ ಅವರೆಲ್ಲ ಆಡಿದ್ದಾರೆ. ಕ್ಯಾಪ್ಟನ್ ಆಗ್ತಾರೆ ಈ ಸಲ ಗಿಲ್ಲಿ ಅವರು. ಆಗಿದ್ದಾನಲ್ವಾ? ಹಾಂ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಏನು ಚೆನ್ನಾಗಿ ಮಾಡ್ತಾನೆ, ನೋಡೋಣ. ಈಗ ಅವನಿಗೆ ಕಾಟ ಕೊಡ್ತಾರಲ್ಲ ಇವ್ರುಗಳೆಲ್ಲ. ಮನೇಲಿ ಏನು ಕೆಲಸ ಮಾಡಲ್ಲ ಅಂತಿದ್ರು ಗಿಲ್ಲಿಗೆ. ಇಲ್ಲ, ಮಾಡ್ತಾ ಇದ್ದ, ಅಂದರೆ ಇವ್ರು ಅಬ್ಸರ್ವ್ ಮಾಡಿಲ್ಲ ಅಷ್ಟೇ. ಇವ್ರ ಥರ ಓವರಾಗಿ ಮಾಡೋಕ್ಕೆ ಹೋಗಿಲ್ಲ. ಅವ್ನು ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳೋನು, ಸರಿಯೋಗಿರೋನು. ಇವಾಗ ಕ್ಯಾಪ್ಟನ್ ಆಗಿರೋದ್ರಿಂದ ಅವನು ಮಾಡಿಸ್ತಾನೆ. ಇವಾಗ ನೋಡೋಣ ಇವ್ರು ಏನು ಕಾಟ ಕೊಡ್ತಾರೆ ಅಂತ ಗೊತ್ತಾಗುತ್ತೆ. ಈ ಸಲ ಬಿಗ್ ಬಾಸ್ ಮನೆ ಕಪ್ ಯಾರು ತಗೊಂಡು ಹೋಗ್ತಾರೆ ಮನೆಗೆ? ಮೋಸ್ಟ್ಲಿ ಇವನೇ, ಗಿಲ್ಲಿನೇ. ಗಿಲ್ಲಿನ ಬಿಟ್ಟರೆ ಕಾವ್ಯನೇ. ಬೇರೆ ಯಾರು ತಗೊಂಡು ಹೋಗಲ್ಲ. ಯಾರಿಗೂ ಸಪೋರ್ಟ್ ಮಾಡಲ್ವಾ ನೀವು? ಸಪೋರ್ಟಿನ ಪ್ರಶ್ನೆ ಎಲ್ಲ, ಆಡೋದು ಚೆನ್ನಾಗಿರೋದು ಮುಖ್ಯ ಅಲ್ವಾ? ಸಪೋರ್ಟ್ ಎಲ್ರಿಗೂ ಮಾಡಿದ್ರೆ ಎಲ್ರಿಗೂ ಕೊಡಲ್ವಲ್ಲ, ಒಂದೇ ಒಬ್ಬರಿಗೆ ತಾನೇ ಕೊಡೋದು ಬಿಗ್ ಬಾಸ್ ಅಲ್ವಾ? ಬಿಗ್ ಬಾಸ್ ನೋಡ್ತೀರಾ? ಹಾಂ, ನೋಡ್ತೀವಿ. ಇಷ್ಟ ಆಗ್ತಾರೆ ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ. ಗಿಲ್ಲಿನೇ ಯಾಕೆ ಇಷ್ಟ? ಗಿಲ್ಲಿ ಈ ಕಡೆ ಇದು ಆಟ ಎಲ್ಲನೂ ಚೆನ್ನಾಗಿ ಆಡ್ತಾನೆ. ಆಮೇಲೆ ಮನೇಲೂ ಎಲ್ಲರ ಜೊತೆ ಚೆನ್ನಾಗಿರ್ತಾನೆ. ಫುಲ್ಲು ಗಿಲ್ಲಿ ಅಂದರೆ ಒಂಥರ ಎಂಟರ್ಟೈನ್ಮೆಂಟು, ನೋಡೋಕ್ಕೆ ಎಲ್ಲರಿಗೂ ಆಲ್ಮೋಸ್ಟ್ ಇಷ್ಟ ಆಗೋದೇ ಗಿಲ್ಲಿಯಿಂದ. ಬಿಗ್ ಬಾಸ್ ಸ್ವಲ್ಪ ಚೆನ್ನಾಗಿ ಇದು ಅನ್ನಿಸ್ತಾ ಇದೆ ಅಂದರೆ ಅದು ಈ ಸರಿ ಈ ಸೀಸನಲ್ಲಿ ಗಿಲ್ಲಿಯಿಂದನೇ ಅಂತಲೇ ಅನಿಸುತ್ತೆ ನನಗೆ. ಬಿಗ್ ಬಾಸ್ ಮನೆ ಒಳಗಡೆ ಜಗಳ ಆಡಿದ್ರೆ ಚಂದನ, ಜಗಳ ಏನು ಇಲ್ಲ ಅಂದರೆ ಚಂದನ? ಎರಡು ಬ್ಯಾಲೆನ್ಸ್ ಆಗಿದ್ರೇ ಚೆನ್ನಾಗಿರುತ್ತೆ. ಸುಮ್ಮನೆ ಹಂಗೆ ಇದ್ರೂ ಯಾರೂ ನೋಡಲ್ಲ, ಜಗಳ ಆಡಿದ್ರೂ ಜಾಸ್ತಿ ಇಷ್ಟ ಆಗಲ್ಲ. ಬ್ಯಾಲೆನ್ಸ್ ಆಗಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ. ಜಗಳ ಮಾಡೋದು ಯಾರು ಬಿಗ್ ಬಾಸ್ ಮನೆ? ಅಶ್ವಿನಿ. ಹೌದು. ಅಂದರೆ ಸುಮ್ಮನೆ ಕೀಟ್ಲೆ ತರಲೆ ಈ ಥರ ಮಾಡೋದು ಯಾರು ಅನ್ಸುತ್ತೆ? ಅದು ಸುಮ್ಮನೆ ಮಾಡೋದು ಅಲ್ಲ, ಅಂದರೆ ಕ್ಯಾಶುವಲಾಗಿ ಜಾಸ್ತಿ ಅಂದರೆ ತಮಾಷೆಯಾಗಿ ಮಾಡೋದು ಗಿಲ್ಲಿ. ಜಾಸ್ತಿ ಪರ್ಸ್ನಲ್ ಆಗಿ ತೊಗೊಂಡು ಒಂಥರ ಟಾರ್ಗೆಟ್ ಮಾಡಿ ಆಡೋದು ಅಶ್ವಿನಿ ಗೌಡ ಅಂತ ಅನಿಸುತ್ತೆ. ಕಾವ್ಯ ಮತ್ತು ಗಿಲ್ಲಿ ತುಂಬ ಚೆನ್ನಾಗಿ ಅವ್ರದ್ದು ಇಬ್ಬರು ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಲಾಸ್ಟ್ ಒಂದು 3 ವೀಕಿಂದ ಅಶ್ವಿನಿ ಗೌಡ ಅವರು ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಸೊ ಹಿಂಗೆ ಆಟ ಆಡಿದ್ರೆ ಫೈನಲಿಸ್ಟಿಗೆ ಹೋಗ್ತಾರೆ ಅನ್ಸುತ್ತಾ? ಇಲ್ಲ, ಮನೆಗೆ ಹೋಗ್ತಾರೆ ಅವರು. ಅದೇ ಈ ಸಲ ಫೈನಲಿಸ್ಟ್ ಆಗಬೇಕಂತ ಯಾರಿಗೆ ಅನಿಸುತ್ತೆ? ಫೈನಲಿಸ್ಟು ಗಿಲ್ಲಿ, ಕಾವ್ಯ ಆ್ಯಂಡ್ ರಘು ಅವ್ರು ಆಗ್ತಾರೆ ಅಂತ ಅನಿಸುತ್ತೆ. ರಘು ಅವ್ರ ಆಟ ಚೆನ್ನಾಗಿ ಆಡ್ತಿದ್ದಾರೆ. ಹೌದು. ಅವ್ರು ಈ ಸರಿ ಅವ್ರದ್ದು ಕಾರ್ಟೂನಿ ತುಂಬ ಚೆನ್ನಾಗಿ ಟ್ರೋಲ್ ಆಗ್ತಿದೆ. ಸೊ ಕಾರ್ಟೂನಿ ನೋಡಿದ್ರಾ? ಹಾಂ, ನೋಡಿದ್ವಿ. ಗಿಲ್ಲಿ ಅವ್ರಿಗೆ ಅವ್ರ ಸಾಂಗ್ ಹಾಡ್ತಾರಲ್ಲ, ಅದು ಹೌದು. ಗೊತ್ತಾ? ಅದೇ ರಘು ಏನೋ ಆಡ್ತಾರಪ್ಪ, ಏನದು ಸಾಂಗು? ಹಾಂ, ಅದು ಗೊತ್ತು. ಅದು ಅಶ್ವಿನಿ ಅವ್ರಿಗಲ್ವ ಹಾಡೋದು? ದೊಡ್ಡಮ್ಮ ದೊಡ್ಡಮ್ಮ ದೋಸೆ ಕೊಡು, ಚಿಕ್ಕಮ್ಮ ಏನೋ ಚಟ್ನಿ ಕೊಡು ಅಂತ. ಗಿಲ್ಲಿ ಅವ್ರು ಪನಿಷ್ಮೆಂಟ್ ಕೊಟ್ಟಿರ್ತಾರಲ್ಲ ರಘು ಅವರಿಗೆ. ಹಾಂ, ಹೌದು ಹೌದು. ರೌಂಡ್ ಮಾಡಿಕೊಂಡು ಅದು ಆಡ್ತಾ ಇರ್ತಾನೆ. ಹೌದು. ಮತ್ತೆ ಗಿಲ್ಲಿ ಅವ್ರನ್ನ ಬಿಟ್ಟು ಬೇರೆ ಯಾರು ಇಷ್ಟ ಆಗ್ತಾರೆ ಮನೆಯಲ್ಲಿ? ಕಾವ್ಯ. ಕಾವ್ಯ ಏನಕ್ಕೆ ಇಷ್ಟ? ಕಾವ್ಯ ಟಾಸ್ಕ್ ಅಂತ ಬಂದಾಗ್ಲೂ ಚೆನ್ನಾಗಿ ಆಡ್ತಾರೆ. ಗಿಲ್ಲಿ ಮೇಲೆ ಏನು ಡಿಪೆಂಡ್ ಆಗಿರಲ್ಲ. ಅವ್ರದ್ದು ಫ್ರೆಂಡ್ಶಿಪ್ ಮಾತ್ರ ಚೆನ್ನಾಗಿದೆ, ಚೆನ್ನಾಗಿ ಆಡ್ತಾರೆ. ಅದಕ್ಕೆ ಸೀರಿಯಸ್ ಆಗೂ ಇರ್ತಾರೆ, ಈ ಕಡೆ ಹಾನೆಸ್ಟಾಗೂ ಆಟ ಆಡ್ತಾರೆ, ಚೆನ್ನಾಗಿರುತ್ತೆ. ಮೊನ್ನೆ ಇದು ಫ್ಯಾಮಿಲಿ ರೌಂಡ್ ಅಂತ ಬಂದಾಗ ಕಾವ್ಯ ಅವ್ರ ಫ್ಯಾಮಿಲಿ ಸ್ವಲ್ಪ ಏನೋ ಎಡವಟ್ ಮಾಡ್ತಾರೆ. ಮನೆ ರೂಲ್ಸ್ ಹೌದು. ಇದು ಮುಂದುವರಿಸಿದ್ರ ಅಂತ ಹೇಳಿ, ಮನೆ ರೂಲ್ಸ್ ಬ್ರೇಕ್ ಮಾಡಿದ್ರ ಅಂತ ಹೇಳಿ ಮನೆಯಿಂದ ಹೊರಗಡೆ ಹಾಕ್ತಾರೆ. ಇದಕ್ಕೇನು ಹೇಳ್ತೀರಾ? ಅವರು ಅದು ಅವ್ರ ಫ್ಯಾಮ್ಲಿಯಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯಿತು ಅನ್ಸಂತೆ. ಅದರ್ವೈಸ್ ಎಲ್ಲ ಅಭಿಮಾನಿಗಳು ಜಾಸ್ತಿ ಕಾವ್ಯ ಮತ್ತು ಗಿಲ್ಲಿನೇ ಇಷ್ಟಪಡೋದು. ಬಿಗ್ ಬಾಸ್ ನೋಡ್ತೀರಾ? ಹಾಂ, ನೋಡ್ತೀವಿ. ಬಿಗ್ ಬಾಸ್ ಒಳಗಡೆ ಯಾರು ಇಷ್ಟ? ಗಿಲ್ಲಿ ಇಷ್ಟ ಆಗ್ತಾರೆ. ಗಿಲ್ಲಿ ಯಾಕೆ ಇಷ್ಟ? ಅವ್ನು ಚೆನ್ನಾಗಿ ಆಟ ಆಡ್ತಾನೆ, ಮತ್ತು ಗೇಮ್ಸ್ ಆಗಲಿ ಕಾಮಿಡಿ ಆಗಲಿ ಎಲ್ಲನೂ ಇಷ್ಟ ಆಗುತ್ತೆ. ಬಿಗ್ ಬಾಸ್ ಮನೆಯೊಳಗೆ ಕ್ಯೂಟೆಸ್ಟ್ ಜೋಡಿ ಯಾವುದಾಗ್ಬೋದು? ಮೇ ಬಿ ಗಿಲ್ಲಿ ಆ್ಯಂಡ್ ಕಾವ್ಯ. ಅದು ಬಿಟ್ಟು ಬೇರೆ ಬೇರೆ ಯಾರೂ ಇಷ್ಟ ಆಗಲ್ಲ, ಬಟ್ ಗಿಲ್ಲಿ ಕಾವ್ಯನೇ ಜಾಸ್ತಿ ಇಷ್ಟ. ಸ್ಪಂದನ ಅವರೆಲ್ಲನೂ ಇಷ್ಟ ಆಗ್ತಾರೆ. ಬಿಗ್ ಬಾಸ್ ಮನೆ ಒಳಗಡೆ ತರಲೆ ಯಾರು ಜಾಸ್ತಿ? ಗಿಲ್ಲಿ ಆಬ್ವಿಯಸ್ಲಿ. ಈ ಸಲ ಫೈನಲ್ ಕಪ್ ತಗೊಂಡು ಹೋಗೋದು ಯಾರು? ಗಿಲ್ಲಿನೇ. ಗಿಲ್ಲಿ ಜೊತೆಗೆ ಇನ್ನೊಬ್ಬರು ರನ್ನರ್ ಅಪ್ಪ ಯಾರಾಗ್ಬೋದು? ಯಾರಾಗ್ಬೋದು ಅಂದರೆ ಮೇ ಬಿ ಮಾಡು. ಸರಿ, ಇವಾಗ ಇದು ಫ್ಯಾಮಿಲಿ ರೌಂಡ್ ನೋಡಿದ್ರಾ? ಹಾಂ, ನೋಡಿದ್ವಿ. ಯಾರ ಫ್ಯಾಮಿಲಿ ತುಂಬ ಇಷ್ಟ ಆಗಿರೋದು? ನನಗೆ ನಿಜವಾಗ್ಲೂ ಅಂದರೆ ಗಿಲ್ಲಿ, ಕಾವ್ಯ, ಅಶ್ವಿನಿ ಅವ್ರ ಫ್ಯಾಮಿಲಿ ಮತ್ತು ರಘು ಅವ್ರ ಫ್ಯಾಮಿಲಿ ಎಲ್ಲ ಇಷ್ಟ ಆಯಿತು. ಮತ್ತೆ ಇವಾಗ ಕಾವ್ಯ ಅವ್ರ ಫ್ಯಾಮಿಲಿ ಮನೆಯಿಂದ ಹೊರಗಡೆ ಹೋದ್ರು. ಹಾಂ, ಹೌದು.
ಹಾಂ ಹೌದು, ಅಂದರೆ ಬಿಗ್ ಬಾಸ್ ರೂಲ್ಸ್ನ ಅವರು ಬ್ರೇಕ್ ಮಾಡಿದ್ದಕ್ಕೆ ಕಳಿಸಿದ್ರು ಅಷ್ಟೇ. ಮತ್ತೆ ಹಂಗೆ ಕ್ಯೂಟ್ ಹುಡುಗಿ ಯಾರಾಗ್ಬೋದು ಬಿಗ್ ಬಾಸ್? ಸ್ಪಂದನ ಯಾಕೆ? ತುಂಬ ಕ್ಯೂಟಾಗಿದ್ದಾರೆ. ಮತ್ತೆ ರಾಶಿಕಾ ಅವ್ರ ಬಗ್ಗೆ ಏನು ಹೇಳ್ತೀರಾ? ಶಿ ಈಸ್ ಅ ಗುಡ್ ಗರ್ಲ್. ಸೂರಜ್ ಹ್ಯಾಂಡ್ಸಮ್ ಬಾಯ್ ಅಂತಾರೆ, ಅದ್ರ ಬಗ್ಗೆ? ನನಗೇನು ಹಂಗೆ ಫೀಲ್ ಆಗಿಲ್ಲ, ಬಟ್ ವೆನ್ ಹಿ ಕೇಮ್ನ ಫಸ್ಟ್ ಟೈಮ್ ಹಂಗೆ ಅನ್ನಿಸ್ತು, ಬಟ್ ಇಷ್ಟು ದಿನದಲ್ಲಿ ಹಂಗೆ ಅನ್ನಿಸ್ಲಿಲ್ಲ. ಬಿಗ್ ಬಾಸ್ ಮನೇಲಿ ನಿಮ್ಗೆ ಯಾರಾದ್ರೂ ಕ್ರಶ್ ಆಗಿದ್ರಾ? ಇಲ್ಲ ಹುಡುಗರು ಯಾರೋ ಇಷ್ಟ ಆಗ್ಲಿಲ್ವಾ? ಇಲ್ಲ. ಪರ್ಸ್ನಾಲಿಟಿ ಅಂತ ಎಲ್ಲ ಬಂದರೆ ಓವರಾಲ್ ಅಂದರೆ ಬಾಡಿ ಬಿಲ್ಡ್ ಅಂತ ಬಂದರೆ ರಘು ಅವ್ರು ಇಷ್ಟ ಆಗ್ತಾರೆ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಅಲ್ಲಿ ಅದ್ರೊಳಗಡೆ ಯಾರು ಇಷ್ಟ ಆಗ್ತಾರೆ? ನನಗೆ ಗಿಲ್ಲಿ. ಗಿಲ್ಲಿ ಯಾಕೆ ಇಷ್ಟ? ಅವನು ಫ್ರಾಂಕಾಗಿ ಆಟ ಆಡ್ತಾನೆ. ಗಿಲ್ಲಿನ ಬಿಟ್ಟು ಬೇರೆ ಯಾರಾದ್ರೂ? ಬೇರೆ ಅಷ್ಟೊಂದು ಲೈಕ್ ಯಾರಿಲ್ಲ ಗಿಲ್ಲಿ. ಅಂದರೆ ಅಷ್ಟೆಲ್ಲ ಮೈ ಕೈ ಮೂವ್ ಮಾಡಿಕೊಂಡು ಸಾಕಷ್ಟು ಜನ ಆಟ ಆಡ್ತಿರ್ತಾರೆ. ಸೆಕೆಂಡು ರಾಶಿಕಾ. ಓಕೆ, ರಾಶಿಕಾ ಅವ್ರು ಯಾಕೆ ಇಷ್ಟ ಆಗ್ತಾರೆ? ಅವ್ರ ಗೇಮ್ ಚೆನ್ನಾಗಿ ಆಡ್ತಾರೆ. ಅಂದರೆ ಅವ್ರು ಇಷ್ಟು ದಿನ ಬರೀ ಸೂರಜ್ ಅನ್ಕೊಂತಿದ್ದಾರೆ ಅಂತ ಹೇಳ್ತಿರ್ತಾರೆ ಎಲ್ಲರೂ, ಇದ್ರ ಬಗ್ಗೆ ಏನು ಹೇಳ್ತೀವಿ? ಇಲ್ಲ, ನನಗೆ ಹಾಗೆ ಅನ್ನಿಸ್ಲಿಲ್ಲ. ಗೇಮ್ ಆಡ್ತಿದ್ರೆ ಬಟ್ ಫ್ರೆಂಡ್ಶಿಪ್ ಇರಬೇಕಲ್ವ, ಇರ್ತಿದೆ ಅಷ್ಟೇ. ಈ ಸಲ ಬಿಗ್ ಬಾಸ್ ಮನೆಯಿಂದ ಕಪ್ ಯಾರು ಗೆಲ್ಬೋದು? ಗಿಲ್ಲಿ. ಇಲ್ಲಿನೇ ಯಾಕೆ? ಬೇರೆ ಎಲ್ಲರೂ ಸ್ಟ್ರಾಂಗಾಗಿ ಆಟ ಆಡ್ತಿದ್ದಾರಲ್ಲ, ಅವನು ಕೆಲಸನ ಮಾಡಲ್ಲ ಅಂತ ಸೋಂಬೇರಿ ಈ ಥರ ಎಲ್ಲ. ಆದ್ರೆ ಯಾಕಲ್ಲಿ ಆಟ ಆಡ್ತಿದ್ರೆ ಗಿಲ್ಲಿ, ಸೊ ಗಿಲ್ಲಿ. ರನ್ನರ್ ಅಪ್ ಯಾರು ಆಗ್ಬೋದು? ಕಾವ್ಯ. ಡೌರಾಣಿ ಅಂದರೆ ಯಾರು ಬಿಗ್ ಬಾಸ್ ಮನೆಯಲ್ಲಿ? ರಕ್ಷಿತಾ. ರಕ್ಷಿತಾ ಯಾಕೆ ಡೌರಾಣಿ? ಅವ್ರ ಸಮಯಕ್ಕೆ ಹೇಗೆ ಬರ್ತಾರೆ ಹಾಗೆ ಸ್ವಲ್ಪ ಚೇಂಜ್ ಆಗ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಅವಾಗವಾಗ ನಾಗಬಲ್ಲಿ ಥರ ಆಡೋರು ಯಾರು? ರಕ್ಷಿತಾ. ಮತ್ತೆ ಫೇವ್ರೆಟ್ ಕಂಟೆಸ್ಟೆಂಟ್ ಅಂದರೆ ಯಾರು? ನಂಗೆ ಗಿಲ್ಲಿನೇ, ಮೋಸ್ಟ್ಲಿ ಗಿಲ್ಲಿನೇ. ಕ್ಯೂಟ್ ಕಂಟೆಸ್ಟೆಂಟ್? ಸ್ಪಂದನ. ಕ್ಯೂಟ್ ಜೋಡಿ? ರಾಶಿಕಾ, ಸೂರಜ್. ಬಿಗ್ ಬಾಸ್ ಮನೇಲಿ ಜಾಸ್ತಿ ಟಕ್ಕರ್ ಕೊಡೋದು ಯಾರು? ಅಶ್ವಿನಿ ಮ್ಯಾಮ್. ಜಗಳ ಗಂಟಿ? ಅಶ್ವಿನಿ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡಿದ್ದೀವಿ ಮ್ಯಾಮ್. ಅದರೊಳಗಡೆ ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ ಮ್ಯಾಮ್. ಗಿಲ್ಲಿ ಯಾಕೆ ಇಷ್ಟ? ಗಿಲ್ಲಿ ಯಾಕೆ ಇಷ್ಟ ಅಂದರೆ ನಮ್ಮ ಹಳ್ಳಿ ಪ್ರತಿಭೆ ಮ್ಯಾಮ್. ಈ ಸಲ ಬಿಗ್ ಬಾಸ್ ವಿನ್ನರ್ ಆದರೆ ಯಾರಾಗ್ಬೋದು? ಸತಿ ವಿನ್ನರ್ ಆಗ್ಬೋದು ಗಿಲ್ಲಿನೇ ಅನ್ಸುತ್ತೆ ಮ್ಯಾಮ್. ಗಿಲ್ಲಿ. ಗಿಲ್ಲಿನ ಬಿಟ್ಟು ಬೇರೆ ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ ಬಿಟ್ಟರೆ ರಾಶಿಕಾ. ರಾಶಿಕಾ ಯಾಕೆ? ಅಲ್ಲ, ರಾಶಿಕಾ ಅಲ್ಲ, ರಕ್ಷಿತಾ. ರಕ್ಷಿತಾ. ರಕ್ಷಿತಾ ಯಾಕೆ? ರಕ್ಷಿತಾನೂ ಹಳ್ಳಿ ಪ್ರತಿಭೆನೇ ಮ್ಯಾಮ್. ಅವರು ಏನು ಅವಳು ಸ್ಮಾಲ್ ಯೂಟ್ಯೂಬರ್ ಆಗಿ ಬಂದು ಕಂಟೆಸ್ಟೆಸ್ಟ್ ಆಗಿ ಒಳ್ಳೆ ಪರ್ಫಾರ್ಮ್ ಇದೆ ಅವ್ರದ್ದು. ಬಿಗ್ ಬಾಸ್ ಮನೆ ಒಳಗಡೆ ಪ್ರತಿ ಬಾರಿ ಜಗಳ ಮಾಡೋದಾದ್ರು ಈ ಥರ ತರಲೆ ಮಾಡೋದಾದ್ರೆ ಯಾರು ಮಾಡ್ಬೋದು? ಪ್ರತಿ ಬಾರಿ ಜಗಳ ಮುಂಚೆ ಅಶ್ವಿನಿ ಮಾಡೋರು, ಒಂದು ಅವಾಗ ಯಾವಾಗ ನೋಡೋರು ಅಲ್ಲಿ ಗಿಲ್ಲಿ ಕಾಳು ಎಳೆಯೋರು. ಹಂಗಾಗಿ ಇವಾಗ ಅಂತ ಹಂಗೇನಿಲ್ಲ ಮ್ಯಾಮ್. ಇವಾಗ ಸ್ವಲ್ಪ ಕಂಟ್ರೋಲ್ ಇದೆ, ಎಲ್ಲ ವ್ಯಕ್ತಿತ್ವದ ಆಟ ಆಡ್ತಾ ಇದ್ದಾರೆ, ಚೆನ್ನಾಗಿ ಆಡ್ತಾ ಇದ್ದಾರೆ. ನೋಡಿ, ಅಂತ ಬಂದಾಗ ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ ಕಾವ್ಯ. ಗಿಲ್ಲಿ ಕಾವ್ಯ. ಈ ಸಾರಿ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಕಾವ್ಯ ಆಗ್ಬೋದಾ? ಹೇಳಕ್ಕೆ ಬರಲ್ಲ. ಅಂದರೆ ಇವಾಗಿನ ಭಾಳ ದಿನ ಉಳಿದಿಲ್ಲ. ಹೌದು. ಅದಕ್ಕೆ ಯಾರು ನನ್ನ ಪ್ರಕಾರ ಗಿಲ್ಲಿ ವಿನ್ ಆಗ್ಬೋದು. ಗಿಲ್ಲಿ ವಿನ್ ಆಗ್ಬೋದು. ಅದು ಬಿಟ್ಟರೆ ರನ್ನರ್ ಅಪ್ ಬಂದ್ಬಿಟ್ಟು ಧ್ರುವಂತ ಆಗ್ಬೋದು ಅನಿಸುತ್ತೆ. ಅಷ್ಟೇ. ಹಾಗೆ ಇವಾಗ ಕೆಲವೇ ದಿನಗಳು ಉಳಿದಿದ್ದಾವೆ, ಸೊ ಅದಕ್ಕೆ ಗಿಲ್ಲಿ ವಿನ್ ಆಗಬೇಕಂದ್ರೆ ಗಿಲ್ಲಿಯವರಿಗೆ ಏನಾದರೂ ಹೇಳ್ಬೋದಲ್ಲ? ಗಿಲ್ಲಿ ಆಲ್ ದ ಬೆಸ್ಟ್. ಬಿಗ್ ಬಾಸ್ ನೋಡ್ತೀರಾ? ಹಾಂ, ನೋಡ್ತೀವಿ ಮೇಡಮ್. ಬಿಗ್ ಬಾಸ್ ಒಳಗಡೆ ಯಾರು ಇಷ್ಟ ಆಗ್ತಾರೆ? ನಮಗೆ ಗಿಲ್ಲಿ ಮತ್ತು ಕಾವ್ಯ. ಗಿಲ್ಲಿ ಕಾವ್ಯ ಯಾಕೆ ಇಷ್ಟ? ಅವ್ರ ಇಬ್ಬರು ಬಾಂಡಿಂಗ್ ಚೆನ್ನಾಗಿದೆ, ಮತ್ತು ಗಿಲ್ಲಿ ಕಾಮಿಡಿನೂ ಚೆನ್ನಾಗಿದೆ, ಅವ್ರು ಆಡೋ ರೀತಿನೂ ಚೆನ್ನಾಗಿದೆ. ಅದರಿಂದ ಬಿಗ್ ಬಾಸ್ ವಿನ್ನರ್ ಒಬ್ರು ಆಗ್ತಾರೆ, ಅವರಿಬ್ಬರಲ್ಲಿ ಯಾರು ಆಗಬೇಕು? ಗಿಲ್ಲಿನೇ. ಗಿಲ್ಲಿ ಆಗ್ಬೇಕು. ಮತ್ತೆ ಗಿಲ್ಲಿ ಕಾವ್ಯ ಇಷ್ಟ ಅಂದರೆ ಇಬ್ರು ವಿನ್? ಇಲ್ಲ, ಇಬ್ಬರು ವಿನ್ ಆಗೋಕ್ಕಾಗಲ್ಲ, ಗಿಲ್ಲಿ ಒಬ್ಬನೇ ವಿನ್ ಆಗೋಕ್ಕಾಗಲ್ಲ. ರನ್ನರ್ ಅಪ್ ಯಾರು ಆಗ್ಬೋದು? ರನ್ನರ್ ಅಪ್ಪು ರಘು ಆಗ್ಬೋದು ಅನಿಸುತ್ತೆ. ಯಾಕಂದರೆ ಅವರು ಆ್ಯಕ್ಟಿವ್ ಇದ್ದಾರೆ ಗೇಮಲ್ಲೆಲ್ಲ ಆಡೋದ್ರಲ್ಲಿ, ಅದರಿಂದ ರಘು ಆಗ್ಬೋದು. ಆಟ ಎಲ್ಲ ಚೆನ್ನಾಗಿ ಆಡೋರು ಯಾರು ಬಿಗ್ ಬಾಸ್? ಅದೇ ರಘುನೇ. ಆದರೆ ಕಾಮಿಡಿ ಬಂದು ಗಿಲ್ಲಿ ಮಾಡ್ತಾನೆ ಹೆವಿ. ಗೇಮ್ ಅಂದರೆ ಅದೇ ಫಿಸಿಕಲಲ್ಲಿ ಒಂದು ಸ್ವಲ್ಪ ಡಲ್ಲು, ಆದರೆ ಬೇರೆ ಇದರಲ್ಲೆಲ್ಲ ಹೆವಿ ಶಾರ್ಪ್ ಇದೆ ಮೈಂಡೆಲ್ಲ. ಹುಡುಗಿಯರೊಳಗಡೆ ಯಾರು ಇಷ್ಟ ಆಗ್ತಾರೆ ಬಿಗ್ ಬಾಸ್ ಮನೆಯಲ್ಲಿ? ಹುಡುಗಿ ಅಂದರೆ ಅದೇ ಕಾವ್ಯ ಒಬ್ಬರೇ ಅಷ್ಟೇ. ಮತ್ತೆ ಈ ಫ್ಯಾಮಿಲಿ ರೌಂಡ್ ಎಲ್ಲ ನೋಡಿದ್ರಾ? ಹಾಂ, ನೋಡಿದೆ. ಫ್ಯಾಮಿಲಿ ರೌಂಡೆಲ್ಲ ನೋಡಿದೆ. ಫ್ಯಾಮಿಲಿ ನೋಡಿದ್ರೆ ಇದು ಗಿಲ್ಲಿಯವ್ರ ಫ್ಯಾಮಿಲಿ ಬಂದು ಆ ಏಜು ಓಲ್ಡ್ ಏಜಲ್ಲಿ ಅವರು ಒಂಥರ ಚೆನ್ನಾಗಿದ್ದರು. ಮತ್ತು ಇದು ಮಾಲು ಅವ್ರ ಫ್ಯಾಮ್ಲಿನೂ ಚೆನ್ನಾಗಿದ್ರು. ಅವ್ರ ಹೇರ್ ಸ್ಟೈಲ್ ಎಲ್ಲ ಡಿಫ್ರೆಂಟಾಗಿ ಮಾಡ್ಕೊಂಬಂದು ಮಕ್ಕಳೆಲ್ಲ ಒಂದೇ ಥರ ಮಾಡಿ ಚೆನ್ನಾಗಿದ್ರು. ಗಿಲ್ಲಿಯವ್ರದ್ದು ರಾಜನ ಅವತಾರ ಹೆಂಗಿತ್ತು? ಚೆನ್ನಾಗಿತ್ತು. ಅವ್ರನ್ನ ಇದೇ ಥರನಾಗಿ ನೋಡೋಕೆ ಇಷ್ಟಪಡ್ತೀರಾ ಅಥವಾ ಮೊದಲ? ಇಲ್ಲ, ಅವ್ರು ಹೆಂಗಿದ್ರು ಅದೇ ಥರ ಇದ್ರೇ ಚೆನ್ನಾಗಿರೋದು. ಬನೇನ್ ಚಡ್ಡಿ ಮೇಲೆನೇ ಇರಬೇಕು? ಹಾಂ, ಅಷ್ಟೇ. ಬನೇನ ಚಡ್ಡಿ ಇದ್ರೇ ಕರೆಕ್ಟಾಗಿರುತ್ತೆ. ಮತ್ತೆ ಗಿಲ್ಲಿಗೆ ಏನಾದರೂ ಹೇಳ್ತೀರಾ? ಏನಿಲ್ಲ, ಗೆದ್ದು ಬಂದರೆ ಸಾಕು, ಖುಷಿ ಆಗುತ್ತೆ ಎಲ್ಲರಿಗೂ.
ಹೌದು ನೋಡ್ತೀನಿ. ಬಿಗ್ ಬಾಸ್ ಒಳಗಡೆ ಯಾರು ಇಷ್ಟ ಆಗ್ತಾರೆ? ಇಷ್ಟ ಅಂದರೆ ಹಿಂದಿ ಭಾಷೆಯವರು ಕನ್ನಡ ಮಾತಾಡ್ತಿದ್ದಾರಲ್ಲ ರಕ್ಷಿತಾ, ಅವರು ಶೂಟ್ ಆಗ್ತಾರೆ. ಅವ್ರನ್ನ ಬಿಟ್ಟು ಬೇರೆ ಯಾರು ಇಷ್ಟ? ಇನ್ನು ಯಾರೂ ಇಲ್ಲ, ಅವರೊಬ್ಬರೇ. ಅಂದ್ರೆ ಈ ಸಲ ಬಿಗ್ ಬಾಸ್ ವಿನ್ ಆಗೋದು ಯಾರಾಗ? ನಮಗೆ ಈ ಹುಡುಗಿನೇ ವಿನ್ ಆಗೋದು. ಚೆನ್ನಾಗಿ ಆಟ ಆಡ್ತಿದಾರೆ ಅನ್ಸುತ್ತೆ. ಓಹೋ, ಮತ್ತೆ ಬೇರೆ ಯಾರಾದ್ರೂ ಇಷ್ಟ ಆಗ್ತಾರ ಅಲ್ಲಿ? ಇಲ್ಲ, ಇವ್ರು ಬಿಟ್ಟರೆ ಇನ್ಯಾರು ಇಷ್ಟ ಆಗಲ್ಲ ಇಲ್ಲಿ ನಮಗೆ. ಗೊತ್ತಿಲ್ವಾ ನಿಮ್ಗೆ? ಇಲ್ಲಿ ಗೊತ್ತು ಕಾಮಿಡಿ, ಬಟ್ ಏನಂದರೆ ನಮ್ಮ ಹೊರಗಡೆಯಿಂದ ಬಂದು ನಮ್ಮ ಕನ್ನಡ ಕಲಿತಾ ಇದ್ದಾರಲ್ಲ, ಅದಕ್ಕೋಸ್ಕರ ಅವ್ರು ವಿನ್ ಆಗಲೇಬೇಕು. ಬಟ್ ಅವ್ರು ಚಿಕ್ಕ ಹುಡುಗಿ ಇನ್ನೂ ಫ್ಯೂಚರ್ ಇದೆ ಅಂತ ಇಲ್ಲ ಇಲ್ಲ, ಚಿಕ್ಕ ಹುಡುಗಿ ಏನಿಲ್ಲ, 25 ಇಯರ್ಸ್ ಏನೋ ಆಗಿರಬೇಕು. ಹಾಂ, ಆ ಚಿಕ್ಕ ಹುಡುಗಿ ಅಂತ ಏನಿಲ್ಲ, ವಿನ್ ಆಗಬೇಕು ಆ ಹುಡುಗಿನೇ. ಹೊರಗಡೆಯಿಂದ ಬಂದು ಕನ್ನಡದಲ್ಲಿ ಕಲಿಬೇಕು ಅಂತ ಬಿಗ್ ಬಾಸ್ಗೆ ಬಂದು ಕನ್ನಡ ಕಲಿತಾ ಇದ್ದಾರೆ. ಬಟ್ ಅವ್ರು ಬರಲೇಬೇಕು. ಈಗ ಕನ್ನಡ ಹೋರಾಟಗಾರ್ತಿ ಕನ್ನಡ ಇದರಲ್ಲಿ ಇಂಗ್ಲೀಷ್ ಪ್ರತಿ ಯಾಕೆ ಮಾತಾಡಬೇಕು? ಬರೀ ಕನ್ನಡನೇ ಮಾತಾಡ್ಬೋದಾಯ್ತಲ್ಲ. ಕನ್ನಡ ಹೋರಾಟಗಾರ್ತಿ ಅಂದಮೇಲೆ ಕನ್ನಡನೇ ಮಾತಾಡಬೇಕು. ಅದೇ ಬಿಟ್ಟು ಇಂಗ್ಲೀಷ್ ಪದ ಮಾತಾಡಿಸ್ಬಾರ್ದು, ಆಂಗ್ಲ ಭಾಷೆ ಮಾತಾಡಲೇಬಾರ್ದು. ಕನ್ನಡ ಹೋರಾಟಗಾರ್ತಿ ಹೊರಗಡೆಯಿಂದ ಬಂದಿರೋರು ಕನ್ನಡ ಮಾತಾಡ್ತಾ ಇದ್ದಾರೆ, ಟ್ರೈ ಮಾಡ್ತಾಯಿದ್ದಾರೆ, ಕಲಿತಾ ಇದ್ದಾರೆ. ಬಟ್ ಅವ್ರಿಗೂ ಆಂಗ್ಲ ಭಾಷೆ ಮಾತಾಡ್ತಾರೆ, ಅದಕ್ಕೆ ಕನ್ನಡ ಕಲಿತಾ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಬರೋಷ್ಟು ಮಾತಾಡ್ತಾ ಇದೆ ಕನ್ನಡ. ಆದರೆ ಆ ಹುಡುಗಿನೇ ಗೆಲ್ಲಬೇಕು. ಬಿಗ್ ಬಾಸ್ ಮನೆ ಒಳಗಡೆ ಜಗಳ ಮಾಡ್ತಿರ್ತಾರಲ್ಲ, ಅದು ಇಷ್ಟ ಆಗುತ್ತಾ ಅಥವಾ ಜಗಳ ಮಾಡದೇ ಇರೋದು ಇಷ್ಟ ಆಗುತ್ತಾ? ಜಗಳ ಮಾಡದೇ ಇರೋದು. ಮಾಡದೇ ಇರೋದೇ ಇಷ್ಟ. ಒಂದು ಮನೇಲಿ ಜಗಳ ಇರಬಾರ್ದು, ಮನೇಲಿ ಗುಂಪಾಗಿ ಒಟ್ಟಾಗಿದ್ದು ಜಗಳ ಇಲ್ದಿರೋಂಗೆ ಇರಬೇಕು. ಹಂಗೆ ಜಗಳ ಜಾಸ್ತಿ ಯಾರು ಮಾಡ್ತಾರೆ ಅನಿಸುತ್ತೆ ನಿಮಗೆ? ನನಗೆ ಜಾಸ್ತಿ ಅಂದರೆ ಇವರು ಹೋರಾಟಗಾರ್ತಿ ಅಶ್ವಿನಿ ಅವರು ಬಿಟ್ಟು ಬೇರೆ ಯಾರಾದರೂ ಜಗಳ ಗಂಟಿ ಅಂದರೆ? ಜಗಳ ಗಂಟಿ ಅಂದರೆ ಮತ್ತೆ ಇನ್ನು ಸೀರಿಯಲ್ ಆ್ಯಕ್ಟ್ರೆಸ್. ಸೀರಿಯಲ್ ಆಕ್ಟರ್ ಅಲ್ಲಿರೋದು ಆಲ್ಮೋಸ್ಟ್ ಎಲ್ಲರೂ ಅವರೇ? ಇಲ್ಲ ಇಲ್ಲ, ಒಬ್ಬರು ಇನ್ನೂ ಕುಳ್ಳಿಗಿದ್ದಾರೆ. ಕುಳ್ಳಿಗಿದೆ ಸ್ಪಂದನ. ಸ್ಪಂದನ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವರು. ಹುಡುಗರು ಒಳಗಡೆ ಯಾರು ಇಷ್ಟ ಆಗ್ತಾರೆ ಮತ್ತೆ? ಹುಡುಗರ ಒಳಗಡೆ ಹಳ್ಳಿ ಹುಡುಗ, ಗಿಲ್ಲಿ ನಟ ಅಲ್ಲ, ಹಳ್ಳಿ ಹುಡುಗ ಅವರು. ಮಾಳು ನಿಪ್ನಾಳ್ ಅವ್ರ ಹೇರ್ ಸ್ಟೈಲ್ ನೋಡಿದ್ದೀನಿ. ಇಷ್ಟ ಆಯ್ತಾ? ಹೇರ್ ಸ್ಟೈಲ ನಮ್ಗೆ ಇಷ್ಟ ಆಗಿಲ್ಲ, ಬಟ್ ಅವರು ಆಟ ಇಷ್ಟ. ಬಿಗ್ ಬಾಸ್ ನೋಡ್ತೀರಾ? ಹಾಂ, ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ. ಗಿಲ್ಲಿ ಯಾಕೆ ಇಷ್ಟ? ಚೆನ್ನಾಗಿ ಆಟ ಆಡ್ತಿದ್ದಾರೆ, ಸ್ಟಾರ್ಟಿಂಗಿಂದ ಇವತ್ತವರೆಗೂ ಎಂಡವರೆಗೂ ಚೆನ್ನಾಗಿ ಆಡ್ತಿದ್ದಾರೆ. ಹುಡುಗರೊಳಗಡೆ ಯಾರು ಚೆನ್ನಾಗಿ ಆಟ ಆಡ್ತಿದ್ದಾರೆ? ಹುಡುಗರಲ್ಲಿ ಗಿಲ್ಲಿನ ಬಿಟ್ಟು ಬೇರೆ ಬಿಟ್ಟರೆ ಹೆಣ್ಮಕ್ಳಲ್ಲಿ ಕಾವ್ಯ ಓಕೆ, ಅಶ್ವಿನಿನೂ ಓಕೆ. ಈ ಸಲ ವಿನ್ ಆದರೆ ಯಾರಾಗ್ಬೋದು? ಗಿಲ್ಲಿ. ಮತ್ತೆ ರನ್ನರ್ ಅಪ್ ಮೋಸ್ಟ್ಲಿ ರಕ್ಷಿತಾ ಬರ್ಬೋದು ಅನ್ಕೊತೀನಿ. ಮತ್ತೆ ಅವ್ರನ್ನ 3 ಜನನ ಬಿಟ್ಟರೆ ಬೇರೆ ಯಾರು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ? ಟಫ್ ಕಾಂಪಿಟೇಟರ್ ಅಂದರೆ ರಘು ಸರ್ ಬರ್ಬೋದು, ಅದು ಬಿಟ್ಟರೆ ಧ್ರುವಂತ್ ಬರ್ಬೋದು, ಅಶ್ವಿನಿ ಮೇಡಮ್. ಬಿಗ್ ಬಾಸ್ ಮನೆಯಲ್ಲಿ ಅವಾಗ ನಾಗವಲ್ಲಿ ಥರ ಆಡೋರು ಯಾರಂತ? ಧ್ರುವಂತ್, ರಕ್ಷಿತಾ. ಅಂದರೆ ಫುಲ್ ಜಗಳ ಈ ಥರ ತರಲೆ ತುಂಟಾಟ ಇದೆಲ್ಲನಕ್ಕೂ ಫೇಮಸ್ ಯಾರಾಗ್ಬೋದು? ತರಲೆ ತುಂಟಾಟ ಗಿಲ್ಲಿ ಮತ್ತು ರಕ್ಷಿತಾ ಇಬ್ಬರು. ಜಾಸ್ತಿ ಮನೆಯಲ್ಲಿ ಜಗಳ ಆಡೋದು ಇಷ್ಟನಾ, ಜಗಳ ಆಡದೇ ಇರೋದು ಇಷ್ಟನಾ? ಜಗಳ ಆಡದೇ ಇರೋದೇ ಇಷ್ಟ. ಫ್ಯಾಮಿಲಿ ರೌಂಡ್ ನೋಡಿದ್ರೆ ಈ ಸಾರಿ? ನೋಡಿದ್ವಿ. ಯಾರ ಫ್ಯಾಮಿಲಿ ಇಷ್ಟ ಆಯ್ತಾ? ಗಿಲ್ಲಿ ಫ್ಯಾಮಿಲಿ. ಗಿಲ್ಲಿ ಫ್ಯಾಮಿಲಿ ಏನಕ್ಕೆ? ಪರವಾಗಿಲ್ಲ, ಎಲ್ಲರ ಫ್ಯಾಮಿಲಿ ಕಂಪೇರ್ ಮಾಡಿದ್ರೆ ಅವ್ರದ್ದು ಯಾಕೋ ಸ್ವಲ್ಪ ಪರವಾಗಿಲ್ಲ, ಬೆಟರ್ ಅನ್ನಿಸ್ತು. ತುಂಬ ಚೆನ್ನಾಗಿದೆ ಫ್ಯಾಮಿಲಿ, ಸ್ವಲ್ಪ ಸೆಂಟಿಮೆಂಟು. ಬಿಗ್ ಬಾಸ್ ಒಳಗಡೆ ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ ಅವರು. ಗಿಲ್ಲಿ ಯಾಕೆ ಇಷ್ಟ? ಗಿಲ್ಲಿ ಅಂದರೆ ಅವ್ರು ಚೆನ್ನಾಗಿ ಆಡ್ತಾರೆ, ಅವರ ವ್ಯಕ್ತಿತ್ವ ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರ ಅವ್ರು ಇಷ್ಟ. ಗಿಲ್ಲಿ ಬಿಟ್ಟು ಬೇರೆ ಯಾರಾದರೂ? ಗಿಲ್ಲಿ ಬಿಟ್ಟರೆ ನೆಕ್ಸ್ಟ್ ಅಶ್ವಿನಿ ಮೇಡಮ್. ಅಶ್ವಿನಿ ಅವ್ರು ಯಾಕೆ? ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಈ ನಡುವೆ. ಅವರಿದ್ದರೆ ತಾನೇ ಗಿಲ್ಲಿಗೆ ಒಂಥರ ಕಾಂಪಿಟೇಟಿವ್ ಒಳ್ಳೆ ಚೆನ್ನಾಗಿ ಬರುತ್ತೆ. ಅಂದರೆ ಇವಾಗ ಅಶ್ವಿನಿ ಅವರು ಇದ್ರೇನೆ ಗಿಲ್ಲಿ ಅವ್ರು ಆಟ ಆಡೋಕ್ಕಾಗೋದಂತ ಹೇಳ್ತೀರಾ? ಹೌದು, ಯಾಕಂದರೆ ಒಬ್ಬರು ಕಾಂಪಿಟೇಟರ್ ಇದ್ದರೆ ತಾನೇ ಒಬ್ಬರಿಗೆ ಅದು ಅವ್ರದ್ದು ಏನಂತ ಗೊತ್ತಾಗೋದು ಆಟ. ಅಂದರೆ ಗಿಲ್ಲಿ ಅಶ್ವಿನಿ ಬಿಟ್ಟರೆ ಬೇರೆ ಯಾರು ಆಟ ಆಡ್ತಿಲ್ವಾ ಅಲ್ಲಿ? ಆಡ್ತಾ ಇದ್ದಾರೆ, ಎಲ್ಲರೂ ಆಡ್ತಾ ಇದ್ದಾರೆ, ಆದರೆ ಅವರು ಇಬ್ಬರದೇ ಒಂಥರ ಚೆನ್ನಾಗಿದೆ ನೋಡೋಕ್ಕೆ. ಮತ್ತೆ ರಘು ಅವ್ರದ್ದು ಗಿಲ್ಲಿ ಅವ್ರ ಕಾಂಬಿನೇಷನ್ ಹೆಂಗಿದೆ? ತುಂಬ ಚೆನ್ನಾಗಿದೆ ಫ್ರೆಂಡ್ಶಿಪ್. ಎಲ್ಲ ನೋಡಿದ್ರಾ? ಕಾರ್ಟೂನು ಇಲ್ಲ, ಅಷ್ಟೊಂದು ನೋಡಿಲ್ಲ ಅದು ಸರಿಯಾಗಿ. ಬಿಗ್ ಬಾಸ್ ಮನೆ ಒಳಗಡೆ ಹುಡುಗಿಯರೊಳಗೆ ಯಾರು ಚಂದ ಅನಿಸುತ್ತೆ? ಹುಡುಗಿಯರೊಳಗಡೆ ಕಾವ್ಯ, ರಕ್ಷಿತಾ ಇಷ್ಟ ಆಗ್ತಾರಾ? ಇಷ್ಟ ಆಗ್ತಾರೆ. ಅವ್ರು ಹೇಗೆ ಆಟ ಆಡ್ತಿದ್ದಾರೆ? ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಈ ಸರಿ ಬಿಗ್ ಬಾಸ್ ವಿನ್ನರ್ ಒಳಗಡೆ ಟಾಪ್ 5 ಅಂತ ಇರ್ತಾರಲ್ಲ, ಅವರು ಯಾರ್ಯಾರು ಆಗ್ಬೋದು ಅಂತ? ಟಾಪ್ 5ಅಲ್ಲಿ ರಕ್ಷಿತಾ, ಕಾವ್ಯ, ಅಶ್ವಿನಿ ಮೇಡಮ್, ಗಿಲ್ಲಿ ಮತ್ತು ರಘು ಸರ್. ಗಿಲ್ಲಿ ಅವ್ರದ್ದೊಂದು ಹೊಸ ಮೂವಿ ಬಂತು,
ಸೈಡ್ ಆಕ್ಟರ್ ಆಗಿ ಹಾಂ ಯಾವ್ದು ಹೇಳಿ? ಇದು ಡೆವಿಲ್ ನೋಡಿದ್ದೀವಿ, ಗಿಲ್ಲಿಯವ್ರ ಕಾಮಿಡಿ ಎಷ್ಟು ಮಟ್ಟಿಗೆ ಇಷ್ಟ ಆಗುತ್ತೆ? ತುಂಬ ಚೆನ್ನಾಗಿದೆ. ಇವಾಗ 100 ರಿಂದ ಮಾರ್ಕ್ಸ್ ಕೊಡಿ ಅಂದ್ರೆ ಎಷ್ಟು ಕೊಡ್ತೀರಿ? 100ರಿಂದ 99 ಕೊಡ್ತೀನಿ ಮೇಡಮ್. ಬಿಗ್ ಬಾಸ್ ನೋಡ್ತೀರಾ ಅಂಕಲ್? ಯಾರು ಇಷ್ಟ ಆಗ್ತಾರೆ? ನಮಗೆ ಗಿಲ್ಲಿ ಗಿಲ್ಲಿ ಯಾಕೆ ಇಷ್ಟ? ಗಿಲ್ಲಿ ಚೆನ್ನಾಗಿ ಆಡ್ತಾರೆ, ತಮಾಷೆ ಮಾಡ್ತಾರೆ. ಗಿಲ್ಲಿ ಬಿಟ್ಟು ಬೇರೆ ಯಾರಾದ್ರು? ಗಿಲ್ಲಿ ಬಿಟ್ಟು ಇವರು ಪರವಾಗಿಲ್ಲ, ರಘು ಅವ್ರು ಪರವಾಗಿಲ್ಲ. ಈ ಸರ ಬಿಗ್ ಬಾಸ್ ಟಾಪ್ 5 ಒಳಗಡೆ ವಿನ್ನರ್ಸ್ ಯಾರ್ಯಾರು ಇರ್ಬೋದು? ಗಿಲ್ಲಿನೇ ಇರ್ಬೋದು. 5 ಜನ ಅವ್ರ ಜೊತೆಗೆ. 5 ಜನ ಬೇಕಾ? ಅಲ್ಲೇ ಕಾವ್ಯ, ರಘು ಮತ್ತು ಧ್ರುವಂತ್, ಇನ್ನೊಬ್ಬರು ಅಶ್ವಿನಿ ಗೌಡ. ಇವಾಗ ಬಿಗ್ ಬಾಸ್ ಮನೆ ಒಳಗಡೆ ಜಾಸ್ತಿ ಜಗಳ ಮಾಡೋದು ಯಾರು? ಜಗಳ ಮಾಡೋದು ಯಾರು? ಇವ್ರು ಅಶ್ವಿನಿ ಗೌಡ. ಬಿಗ್ ಬಾಸ್ ಮನೆ ಒಳಗಡೆ ಜಗಳ ಮಾಡಿದ್ರೆ ಇಷ್ಟನಾ, ಜಗಳ ಮಾಡಿಲ್ಲ ಅಂದ್ರೆ ಇಷ್ಟನಾ? ಜಗಳ ಅಂದರೆ ಅವರು ಏನು ಕೊಡ್ತಾರೆ ಅವ್ರಿಗೆ ಅದು ಮಾಡಲೇಬೇಕಲ್ಲ. ಆಟ ಅಂತ ಬಂದಾಗ ಯಾರು ಚೆನ್ನಾಗಿ ಆಟ ಆಡ್ತಾರೆ? ಆಟ ಅಂದರೆ ಗಿಲ್ಲಿನೂ ಆಡ್ತಾರೆ, ಕಾವ್ಯ, ರಘು ಇವರೆಲ್ಲ ಆಡ್ತಾರೆ, ಧ್ರುವಂತು. ಇವಾಗ ಅದರಲ್ಲಿ ಇಷ್ಟು ಜನಗಳು ಫೇವ್ರೆಟ್ ಅಂದ್ರೆ ಯಾರು ನಿಮಗೆ? ಗಿಲ್ಲಿ. ಫೇವ್ರೆಟ್ ಗಿಲ್ಲಿ. ಗಿಲ್ಲಿನೇ. ಏನಾದರೂ ಹೇಳ್ತೀರಾ? ಇವಾಗ ಉಳಿದಿರೋದು ಬರೀ ಸ್ವಲ್ಪ ದಿನ ಅಷ್ಟೇ. ಹೌದು. ಯಾರು ವಿನ್ನರ್ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಅದಕ್ಕೆ ಯಾರು ವಿನ್ ಆಗಬೇಕು ಅವ್ರಿಗೆ ಏನಾದರೂ ಅವರು ಗಿಲ್ಲಿನೇ. ಏನಂತ ಹೇಳ್ತೀರಾ ಅವ್ರಿಗೆ? ಈಗ ಅವಾಗ ಗಿಲ್ಲಿ ಗೆಲ್ಲಬೇಕು ಅಂತ ಹೇಳ್ತೀವಿ. ಬಿಗ್ ಬಾಸ್ ನೋಡ್ತೀರಾ? ಹಾಂ ಮ್ಯಾಮ್, ನೋಡ್ತಿದ್ದೀವಿ. ಬಿಗ್ ಬಾಸ್ ಒಳಗಡೆ ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ ನಟ ಯಾಕೆ ಇಷ್ಟ? ಕಾಮಿಡಿ ಚೆನ್ನಾಗಿ ಮಾಡ್ತಾರೆ. ಆ್ಯಕ್ಚುಲಿ ಈ ಇದರಲ್ಲಿ ಎಲ್ಲ ಪ್ರೆಷರಲ್ಲಿರ್ತಾರೆ, ಒಂದು ಸ್ವಲ್ಪ ಎಲ್ಲ ಗಲಾಟೆ ಮಾಡ್ಕೊತಾ ಇರ್ತಾರೆ. ಅದ್ರ ಮಧ್ಯ ಗಿಲ್ಲಿ ನಟ ಒಂದು ಸ್ವಲ್ಪ ಕಾಮಿಡಿ ಮಾಡ್ತಾರೆ. ಅದು ನೋಡಿ ನಮ್ಗೆ ಖುಷಿ ಆಗುತ್ತೆ, ಚೆನ್ನಾಗಿದೆ, ನೋಡ್ತಾ ಇದ್ದೀವಿ. ಫ್ಯಾಮಿಲಿ ರೌಂಡ್ ನೋಡಿದ್ರೆ ಇವಾಗ? ಹೌದು, ನೋಡಿದ್ವಿ. ಯಾರು ಬಿಗ್ ಬಾಸ್ ಮನೆ ಒಳಗಡೆ ಸರ್ಪ್ರೈಸಿಂಗ್ ಆಗಿ ಎಂಟ್ರಿ ಕೊಟ್ಟರು ಅನ್ಸುತ್ತೆ? ಸರ್ಪ್ರೈಸ್ ಅಂತಂದರೆ ಕಾಮನ್ ಎಲ್ಲರೂ ಬರ್ತಾರೆ, ಅದು ಅವರು ಎಕ್ಸ್ಪೆಕ್ಟ್ ಮಾಡಿದರು ಆ್ಯಕ್ಚುಲಿ ಒಳಗಡೆನೆ. ಬಟ್ ಇವ್ರು ಬಂದಿದ್ದು ಅವ್ರಿಗೊಂಥರ ಮೋಟಿವೇಶನ್ ಆಗಿರುತ್ತೆ ಕಂಟೆಸ್ಟೆಂಟ್ಸ್ಗೆಲ್ಲನೂ. ಅದು ನೋಡಿ ನಮಗೂ ಖುಷಿ ಆಯಿತು. ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಮಗೂ ಒಂಥರ ಎಮೋಷನ್ ಆಯಿತು. ಪಾಪ ಅವರು ಎಲ್ಲ ಫೀಲ್ ಮಾಡ್ತಿದ್ರು, ಎಲ್ಲ ಈ ಔಟ್ಸೈಡ್ ಇರೋ ಎಲ್ಲನೂ ಬಿಟ್ಟು ಅವ್ರು ಒಳಗಡೆ ಇದ್ದಾರೆ. ಹಾಗಾಗಿ ಅವ್ರ ಫ್ಯಾಮಿಲಿ ಬಂದು ಅವ್ರಿಗೊಂದು ಸ್ವಲ್ಪ ಮೋಟಿವೇಶನ್ ಕೊಟ್ಟಂಗಾಯಿತು. ಅದು ನೋಡಿ ನಮಗೂ ತುಂಬ ಖುಷಿ ಆಯಿತು. ಯಾರ ಫ್ಯಾಮಿಲಿ ನಿಮ್ಗೆ ಇಷ್ಟ ಆಗಿದ್ದು? ಗಿಲ್ಲಿ ನಟ ಫ್ಯಾಮಿಲಿ. ಏನಕ್ಕೆ ಇಷ್ಟ? ಅವ್ರು ಫಾರ್ಮರ್ ಅಂತ ಹೇಳ್ಬಿಟ್ಟು ಇಷ್ಟ ಆಯಿತು ನನಗೆ. ಇವಾಗ ಅಶ್ವಿನಿ ಗೌಡ ಅವರು ಮೊದಲೆಲ್ಲ ಫುಲ್ ಜಗಳ, ಬರೀ ಅವ್ರ ಮನೇನೆ ಜಾಸ್ತಿ ಕೇಳಿಸ್ತಿತ್ತು. ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಹೌದು ಮ್ಯಾಮ್, ಏನಂದರೆ ಒಳಗಡೆ ನಾವು ನೋಡ್ತಾ ಇರ್ತೀವಲ್ಲ, ಆ ಸಿಚುವೇಶನ್ ಆ ಥರ ಅವ್ರನ್ನ ಮಾಡುತ್ತೆ. ಬಟ್ ಈಗ ಒಂದು ಸ್ವಲ್ಪ ಕೂಲಾಗಿದ್ದಾರೆ, ಅದೆಲ್ಲ ಕಾಮನ್ ಅಲ್ವಾ. ಅಲ್ಲಿ ಆ ಪ್ರೆಷರಿಂದ ಅವ್ರು ಆ ಥರ ಆಡಲೇಬೇಕು ಅವರು ಅಲ್ಲಿ. ಹುಡುಗರೊಳಗಡೆ ಗಿಲ್ಲಿನ ಬಿಟ್ಟು ಬೇರೆ ಯಾರು ಚೆನ್ನಾಗಿ ಆಡ್ತಿದ್ರು? ಗಿಲ್ಲಿನ ಬಿಟ್ಟು ರಘು ಸರ್ ಇಷ್ಟ, ಮತ್ತು ಕಾವ್ಯನೂ ಚೆನ್ನಾಗಿ ಆಡ್ತಿದ್ದಾರೆ. ನಾವು ಗಿಲ್ಲಿ ನಟಕ್ಕೆ ಸಪೋರ್ಟ್ ಮಾಡ್ತೀವಿ. ಕಳ್ಳೆ ಪುಟ್ಟಿ ಬಿಗ್ ಬಾಸ್ ಮನೆ ಒಳಗಡೆ ಯಾರು? ಕಳ್ಳಪುಟ್ಟಿ ಅಂತಂದರೆ ಆ ಥರ ಏನಿಲ್ಲ, ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ಅಂದರೆ ಸ್ಪಂದನ ಒಂದು ಸ್ವಲ್ಪ ಸ್ಲೋ ಇದ್ದಾರೆ ಅನಿಸುತ್ತೆ ಅಷ್ಟೇ. ಡೌರಾಣಿ ಒಂದು ಸ್ವಲ್ಪ ಓವರ್ ಅನಿಸುತ್ತೆ. ರಕ್ಷಿತಾ ಅಂದರೆ ಇವ್ರು ಇದ್ರೆ ಅಲ್ಲಿ ಫೈರ್ ಅಂತ ಹೇಳಿ ಯಾರು ಅನಿಸುತ್ತೆ? ಇವರಿದ್ದರೆ ಫೈರ್ ಅಂತಂದರೆ ಅದೇ ಮುಂಚೆ ಥರ ಇದ್ದರೆ ಅಶ್ವಿನಿ ಮ್ಯಾಮ್. ಈ ಸಲ ಬಿಗ್ ಬಾಸ್ ವಿನ್ ಆದರೆ ಯಾರು ಆಗಬೇಕು? ಗಿಲ್ಲಿ ನಟನೇ ಆಗಬೇಕು. ಬಿಟ್ಟರೆ ಗರ್ಲ್ಸಲ್ಲಿ ಕಾವ್ಯ ಆಗಬೇಕು ಮ್ಯಾಮ್. ರನ್ನರ್ ಅಪ್ ಜೊತೆಗೆ ಅಂದರೆ ರನ್ನರ್ ಅಪ್ ಅಂತಂದರೆ ಗಿಲ್ಲಿ ಮತ್ತು ಕಾವ್ಯನೇ ರನ್ನರ್ ಅಪ್ ಆಗಲಿ ಮ್ಯಾಮ್. ಈಗ ಗಿಲ್ಲಿ ವಿನ್ನರು, ಕಾವ್ಯ ರನ್ನರ್ ಆಗಲಿ. ಬಿಗ್ ಬಾಸ್ ಮನೆ ಒಳಗಡೆ ಜಗಳ ಆಡ್ತಾ ಇದ್ರೆ ಇಂಟ್ರೆಸ್ಟ್ ಬರುತ್ತಾ, ಅಥವಾ ಜಗಳ ಇಲ್ಲ ಅಂದ್ರೇ ಇಂಟ್ರೆಸ್ಟ್ ಬರುತ್ತಾ? ಮ್ಯಾಮ್, ಇಂಟ್ರೆಸ್ಟ್ ಅಂತಲ್ಲ, ನಮಗೆ ಬಿಗ್ ಬಾಸ್ ನೋಡೋಕ್ಕೇ ಇಷ್ಟ. ಅದು ಯಾವ ಥರ ಅವ್ರಿಗೆ ಸಿಚುವೇಶನ್ ಹೋಗ್ತಿರುತ್ತೆ, ಪಾಪ ಅವ್ರು ಆ ಥರ ಜಗಳ ಮಾಡ್ತಾರೆ. ಬಟ್ ಅವರು ಅಲ್ಲಿರೋ ಸಿಚುವೇಶನ್ ತಕ್ಕನಂಗೆ ಇರ್ತಾರೆ. ನಮ್ಗೆ ಅವ್ರು ಜಗಳ ಆಡಿದ್ರು ನೋಡ್ತೀವಿ, ಅವರು ಗೇಮ್ಸ್ ಎಲ್ಲ ಚೆನ್ನಾಗಿ ಆಡಿದ್ರು ನಾವು ನೋಡ್ತೀವಿ ಮ್ಯಾಮ್. ಫುಲ್ ಬಿಗ್ ಬಾಸ್ ಮನೆ ಒಳಗಡೆ ಸಖತ್ ರೆಡಿಯಾಗಿ ವಾರ ವೀಕೆಂಡ್ ಅಂತ ಬಂದರೆ ಫುಲ್ ಚೆನ್ನಾಗಿ ರೆಡಿ ಆಗ್ತಾರೆ. ನಂಗೆ ಇವ್ರು ಇಷ್ಟ ಅಂದರೆ ಯಾರು ಇಷ್ಟ ಆಗ್ತಾರೆ? ಚೆನ್ನಾಗಿ ರೆಡಿ ಆಗ್ತಾರೆ ಅಂತಂದರೆ ಕಾವ್ಯ ಚೆನ್ನಾಗಿ ರೆಡಿ ಆಗ್ತಾರೆ ಮ್ಯಾಮ್. ಚೆನ್ನಾಗಿರುತ್ತೆ. ಹೌದು, ಚೆನ್ನಾಗಿರುತ್ತೆ ಮ್ಯಾಮ್. ಕಾವ್ಯ ಚೆನ್ನಾಗಿ ರೆಡಿ ಆಗ್ತಾರೆ.